ನಮಸ್ಕಾರ ಮಕ್ಕಳೇ, ಇಂದಿನ ವಿಡಿಯೋ 5ನೇ ತರಗತಿಯ ಭಾಗ 2 ಗದ್ಯ 6 ಮಲ್ಲಜ್ಜಿಯ ಮಳಿಗೆ. ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮತ್ತು ಭಾಷಾಭ್ಯಾಸದ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ. ನಿಮ್ಮ ಪ್ರೋತ್ಸಾಹವು ನಮ್ಮ ಮುಂದಿನ ವಿಡಿಯೋ ಮಾಡಲಿಕ್ಕೆ ಹುಮ್ಮಸ್ಸನ್ನು ತರುತ್ತೆ. ಮೊದಲನೇದಾಗಿ ಪಾಠವನ್ನು ನೋಡೋದಾಗಿ ಮೊದಲನೇದು ಅಭ್ಯಾಸದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಮೊದಲನೇ ಪ್ರಶ್ನೆ, ಸೃಜನ್ ಯಾರಿಗೆ ಪತ್ರವನ್ನು ಬರೆದನು? ಉತ್ತರ, ಸೃಜನ್ ತನ್ನ ತಂಗಿ ಸೌಜನ್ಯಳಿಗೆ ಪತ್ರ ಬರೆದನು. ಎರಡನೇ ಪ್ರಶ್ನೆ, ಯಾರಿಗೆ ಮಿಠಾಯಿ ಎಂದರೆ ಇಷ್ಟ? ಉತ್ತರ, ಮಕ್ಕಳಿಗೆ ಮಿಠಾಯಿ ಎಂದರೆ ಇಷ್ಟ. ಮೂರನೇ ಪ್ರಶ್ನೆ, ಮಲ್ಲಜ್ಜಿ ಎಲ್ಲರೊಂದಿಗೆ ಹೇಗೆ ಮಾತನಾಡುತ್ತಾಳೆ? ಉತ್ತರ, ಮಲ್ಲಜ್ಜಿ ಎಲ್ಲರೊಂದಿಗೆ ನಗು ನಗುತ್ತಾ ಪ್ರೀತಿಯಿಂದ ಸಮಾಧಾನದಿಂದ ಮಾತನಾಡುತ್ತಾಳೆ. ನಾಲ್ಕನೇ ಪ್ರಶ್ನೆ, ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು? ಉತ್ತರ, ಮಲ್ಲಜ್ಜಿಯ ಕೋರ್ಟಿನಲ್ಲಿ ಶುಲ್ಕವೇ ಇರುವುದಿಲ್ಲ. ಇನ್ನು ಐದನೆಯ ಪ್ರಶ್ನೆ, ಸೃಜನನಿಗೆ ಮಲ್ಲಜ್ಜಿಯ ಮಳಿಗೆ ಯಾವ ಲೋಕದಂತೆ ತೋರಿದೆ? ಉತ್ತರ, ಸೃಜನನಿಗೆ ಮಲ್ಲಜ್ಜಿಯ ಮಳಿಗೆ ಜಾದೂ ಲೋಕವಿದ್ದಂತೆ ತೋರುತ್ತದೆ. ಆ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಮಲ್ಲಜ್ಜಿಯ ಮಳಿಗೆಯಲ್ಲಿ ದೊರೆಯುವ ವಸ್ತುಗಳು ಯಾವುವು? ಅವುಗಳನ್ನು ಪಟ್ಟಿ ಮಾಡಿರಿ. ಉತ್ತರ, ಮಲ್ಲಜ್ಜಿಯ ಮಳಿಗೆಯಲ್ಲಿ ಎಲ್ಲವೂ ದೊರಕುತ್ತದೆ. ಕಡಲೆ, ಪುರಿ, ಕೊಬ್ಬರಿ, ಮಿಠಾಯಿ, ಇತ್ತೀಚಿನ ತಿನಿಸುಗಳು, ಎಲೆ ಅಡಿಕೆ, ಸಕ್ಕರೆ, ಚಹಾಪುಡಿ, ಊದುಕಡ್ಡಿ ಕರ್ಪೂರ, ಬಿಸ್ಕೆಟು ಖಾರ, ಸ್ನೋ ಪೌಡರ್, ಚಾಕ್ಲೇಟು ಪೆಪ್ಪರ್ಮೆಂಟು, ಹೀಗೆ ಎಲ್ಲರಿಗೂ ಬೇಕಾದ ವಸ್ತುಗಳು ದೊರೆಯುತ್ತವೆ. ಎರಡನೆಯ ಪ್ರಶ್ನೆ, ಮಲ್ಲಜ್ಜಿಯ ನ್ಯಾಯಾಲಯದ ಕುರಿತು ವಿವರಿಸಿ. ಉತ್ತರ, ಮಲ್ಲಜ್ಜಿಯು ತನ್ನ ಮಳಿಗೆಯಲ್ಲಿ ಜನರ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿ ಬಿಡುತ್ತಾಳೆ. ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ದೂರ ಮಾಡಿಬಿಡುತ್ತಾಳೆ. ಮಲ್ಲಜ್ಜಿಯ ಕೋರ್ಟಿನಲ್ಲಿ ಯಾವ ವಕೀಲರು ಸಾಕ್ಷಿಗಳು ಬೇಕಿಲ್ಲ. ಕೋರ್ಟು ಶುಲ್ಕ, ವಕೀಲರ ಫೀಸು ಯಾವುದೂ ಇಲ್ಲಿಲ್ಲ. ಮಲ್ಲಜ್ಜಿಯು ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ. ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ. ಇನ್ನು ಮೂರನೆಯ ಪ್ರಶ್ನೆ, ಸೃಜನನಿಗೆ ಮಲ್ಲಜ್ಜಿಯ ಮಳಿಗೆ ಜಾದುಲೋಕವೆನಿಸಿದ್ದು ಏಕೆ? ಉತ್ತರ, ಮಲ್ಲಜ್ಜಿಯ ಮಳಿಗೆ ಸದಾ ತೆರೆದೇ ಇರುತ್ತದೆ. ಅವಳು ಯಾವಾಗಲೂ ಅಂಗಡಿಯಲ್ಲೇ ಇರುತ್ತಾಳೆ. ಹೊಸ ಹೊಸ ಬಗೆಯ ಮಿಠಾಯಿ, ಚಾಕ್ಲೇಟುಗಳನ್ನು ಸಹ ಸಿಗುತ್ತವೆ. ಇವಳು ಯಾವಾಗ ವ್ಯಾಪಾರ ಮಾಡುತ್ತಾಳೆ, ಯಾವಾಗ ವಸ್ತುಗಳನ್ನು ತರುತ್ತಾಳೆ, ಇದು ಸೃಜನನಿಗೆ ಸೋಜಿಗವೆನಿಸುತ್ತದೆ. ಆದ್ದರಿಂದ ಅವನಿಗೆ ಇದೊಂದು ಜಾದೂ ಲೋಕವಿದ್ದಂತೆ ಎಂದೆನಿಸುತ್ತದೆ. ಇನ್ನು ವ್ಯಾಕರಣ ಮಾಹಿತಿಯನ್ನು ನೋಡೋದಾಗಿ, ವ್ಯಾಕರಣ ಮಾಹಿತಿಯಲ್ಲಿ ಪತ್ರ ಲೇಖನವನ್ನು ಕೊಟ್ಟಿದ್ದಾರೆ. ಪತ್ರ ಲೇಖನ, ಅದಕ್ಕೆ ಸಂಬಂಧಪಟ್ಟಂಥ ಪತ್ರ ಲೇಖನ ಎಂದರೇನು, ಪತ್ರದ ಕೆಲವು ವಿಧಗಳು, ಪತ್ರ ಬರೆಯುವಾಗ ಅನುಸರಿಸಬೇಕಾದ ನಿಯಮಗಳು ಹಾಗೂ ಪತ್ರವನ್ನು ಬರೆಯುವಾಗ ನಾವು ಬಳಸಬಹುದಾದ ಸಂಬೋಧನೆಗಳು, ಇವುಗಳಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೀಡಲಾಗಿದೆ. ಇನ್ನು ಭಾಷಾ ಅಭ್ಯಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೆಯದು, ಸಮಾನಾರ್ಥಕ ಪದಗಳನ್ನು ಬರೆ. ಮೊದಲನೆಯದು ಪತ್ರ, ಓಲೆ,
ಕಾಗದ, ಉಚಿತ, ಪುಕ್ಕಟೆ, ಯೋಗ್ಯ, ಸಂಭಾವನೆ, ತುರ್ತು, ಅತ್ಯಗತ್ಯವಾದ, ಜರೂರ್, ಕೂಡಲೇ, ಶುಲ್ಕ, ಸುಂಕ, ಮುಂಗಡ ಹಣ, ದಂಡ, ತೀರ್ಪು, ನಿರ್ಣಯ, ತೀರ್ಮಾನ, ನಿರ್ಧಾರ. ಇನ್ನು ಎರಡನೆಯ ಪ್ರಶ್ನೆ, ಯಾವುದಾದರೂ 4 ವಿಧದ ಪತ್ರಗಳನ್ನು ಹೆಸರಿಸಿ. ಮೊದಲನೇದು ವೈಯಕ್ತಿಕ ಪತ್ರಗಳು, ಎರಡನೇದು ಮನವಿ ಪತ್ರಗಳು, 3 ಆಡಳಿತ ವಿಷಯಗಳಿಗೆ ಸಂಬಂಧಿಸಿದ ಪತ್ರಗಳು, 4ನೇದು ಜಾಹೀರಾತು ಮತ್ತು ಪ್ರಕಟಣೆ ಪತ್ರಗಳು. ಇನ್ನು ಓದಿನ ಮನ್ನಣೆ ಮತ್ತು ಶುಭ ನುಡಿಯನ್ನು ಕೊಡಲಾಗಿದೆ. ಇಲ್ಲಿಗೆ ಈ ಪಾಠ ಮುಕ್ತಾಯವಾಗುತ್ತೆ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.